ಅಷ್ಟರಲ್ಲಿ ಮಳೆಯ ರಭಸ ಸ್ವಲ್ಪ ಕಮ್ಮಿ ಆಗಿತ್ತು. ದೂರದಿಂದ ಆಲೋಕ್ ಟಾರ್ಚ್ ಹಿಡಿದು ಶೌರ್ಯ, ಧೃತಿ ಎಲ್ಲಿದ್ದೀರಾ ಎಂದು ಕೂಗುತ್ತಾ ನಡೆದು ಬರುವುದು ಕೇಳಿಸಿತ್ತು. ಧೃತಿ ತಕ್ಷಣ ತನ್ನ ಚೂಡಿದಾರ್ ವೇಲನ್ನು ಸರಿಪಡಿಸಿಕೊಂಡು ಕಣ್ಣೀರನ್ನು ಒರೆಸಿಕೊಂಡು ಬಂಡೆಯ ಮರೆಯಿಂದ ಹೊರಗೆ ಬಂದಳು. ಶೌರ್ಯ ಒಳಗೆ ನಿಂತು ತನ್ನ ಮುಷ್ಟಿ ಬಿಗಿ ಹಿಡಿದುಕೊಂಡ. ಅವನು ಅವಳ ಹೊರಗೆ ಹೋಗುವುದನ್ನೇ ನೋಡುತ್ತಿದ್ದ. ಅವನ ತಲೆಯೊಳಗೆ ಈ ಹುಡುಗಿ ತನ್ನ ಬದುಕಿನಿಂದ ಎಂದೂ ದೂರವಾಗಲು ಸಾಧ್ಯವಿಲ್ಲ ಎನ್ನುವ ಅಸ್ಪಷ್ಟ ಅರಿವು ಮೂಡುತ್ತಿತ್ತು. ಆಲೋಕ್ ಓಡೋಡಿ ಬಂದ. ಮೈ ಗಾಡ್ ಧೃತಿ, ನೀವು ಆಲ್ರೈಟ್ ಅಲ್ವಾ? ಶೌರ್ಯ, ನನಗಂತೂ ಜೀವನೇ ಇರಲಿಲ್ಲ ಕಣೋ, ಬನ್ನಿ ಕಾರು ಹತ್ತೋಣ ಎಂದ. ಧೃತಿ ಏನೂ ಮಾತನಾಡದೆ ಸದ್ದಿಲ್ಲದೆ ಆಲೋಕ್ನ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಹೋಗಿ ಕುಳಿತಳು. ಶೌರ್ಯ ತನ್ನ ಕಾರಿನ ಕಡೆಗೆ ನಡೆದನು. ಅವನ ಕಡು ನೀಲಿ ಶರ್ಟ್ ಸಂಪೂರ್ಣವಾಗಿ ಒದ್ದೆಯಾಗಿತ್ತು. ಆದರೆ ಅವನ ಎದೆಯೊಳಗೆ ಧೃತಿಯ ಆ ಒದ್ದೆ ಸ್ಪರ್ಶ ಮತ್ತು ಅವಳ ಕಣ್ಣೀರು ಹೊಸದೊಂದು ಜ್ವಾಲೆಯನ್ನು ಸೃಷ್ಟಿಸಿತ್ತು. ಕಾರಿನಲ್ಲಿ ಕುಳಿತ ಧೃತಿ ಕಿಟಕಿಯ ಹೊರಗೆ ಸುರಿಯುತ್ತಿದ್ದ ಮಳೆಯನ್ನು ನೋಡ್ತಿದ್ಲು. ಅವಳ ಶರೀರ ತಂಪಿನಿಂದ ನಡುಗುತ್ತಿದ್ದರೂ ಶೌರ್ಯನ ಆ ಬೆರಳುಗಳ ಸ್ಪರ್ಶದ ಬಿಸಿ ಇನ್ನೂ ಅವಳ ಕೆನ್ನೆಯ ಮೇಲೆ ಉಳಿದುಕೊಂಡಿತ್ತು. ನಾನೇಕೆ ಅವನ ಹತ್ತಿರ ಹೋದಾಗ ಇಷ್ಟೊಂದು ದುರ್ಬಲರಾಗ್ತೀನಿ? ಇಲ್ಲ, ನಾನು ಸೋಲ್ಬಾರ್ದು ಎಂದು ಮನದಲ್ಲೇ ಶಪಥ ಮಾಡಿದಳು. ಬಿಡದಿಯ ದಟ್ಟ ಕಾಡಿನ ಮಳೆ ಇಬ್ಬರ ನಡುವಿನ ಅಹಂಕಾರದ ಯುದ್ಧಕ್ಕೆ ಮುಕ್ತಾಯ ಹಾಡಲಿಲ್ಲ. ಬದಲಿಗೆ ಇಬ್ಬರ ಬದುಕನ್ನು ಶಾಶ್ವತವಾಗಿ ಒಂದಾಗಿಸುವ ವಿಧಿಯ ಕರಾಳ ಜಾಲವನ್ನು ಮತ್ತಷ್ಟು ಬಿಗಿಗೊಳಿಸುತ್ತಿತ್ತು. ಮಳೆಯ ರಭಸಕ್ಕೆ ಇಡೀ ದೇಹ ತೊಯ್ದು ತೊಪ್ಪೆಯಾಗಿದ್ದ ಧೃತಿ ನಡುಗುತ್ತಲೇ ಆಲೋಕ್ನ BMW ಕಾರಿನ ಹಿಂಬದಿಯ ಸೀಟ್ನಲ್ಲಿ ಬಂದು ಕುಳಿತುಕೊಂಡಳು. ಚಳಿಯ ರಭಸಕ್ಕೆ ಅವಳ ಹಲ್ಲುಗಳು ಒಂದಕ್ಕೊಂದು ಬಡಿಯುತ್ತಿದ್ದವು. ಕೈಕಾಲುಗಳು ಹಿಮದಂತೆ ತಂಪಾಗಿದ್ದವು. ಆಲೋಕ್ ಕಾರಿನ ಡೋರ್ ಮುಚ್ಚಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಹಿನ್ನೋಟದ ಕನ್ನಡಿಯ ಮೂಲಕ ಧೃತಿಯ ಸ್ಥಿತಿಯನ್ನು ಗಮನಿಸಿದ. ಅವಳು ಚಳಿಯಿಂದ ನಡುಗುತ್ತಾ ತನ್ನ 2 ಕೈಗಳಿಂದ ಹೆಗಲನ್ನು ಮುಚ್ಚಿಕೊಳ್ಳಲು ಯತ್ನಿಸುತ್ತಿದ್ದುದನ್ನು ನೋಡಿ ಅವನಿಗೆ ಅತಿಯಾದ ಕಾಳಜಿ ಮೂಡಿತ್ತು. ಆಲೋಕ್ ತಕ್ಷಣ ತಡ ಮಾಡದೆ ತನ್ನ ಕೋಟನ್ನು ಬಿಚ್ಚಿ ತನ್ನ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಸದಾ ಜೊತೆಯಲ್ಲಿ ಕ್ಯಾರಿ ಮಾಡ್ತಿದ್ದ ಒಂದು ಸಾಫ್ಟ್ ಹಾಗೂ ಡ್ರೈ ಆದ ಹ್ಯಾಂಡ್ ಟವಲ್ ತೆಗೆದುಕೊಂಡ. ಧೃತಿ, ಮೊದಲು ಈ ಟವಲ್ನಿಂದ ಮುಖ ಕೂದಲು ಒರೆಸಿಕೊಳ್ಳಿ, ಮತ್ತೆ ಈ ಕೋಟ್ ಹಾಕೊಳ್ಳಿ, ಇಲ್ಲದಿದ್ದರೆ ಸಖತ್ ಫೀವರ್ ಬರುತ್ತೆ ಎಂದು ಅತ್ಯಂತ ಮೃದುವಾಗಿ ತನ್ನ ಕೋಟ್ ಮತ್ತು ಟವಲ್ ಅನ್ನು ಹಿಂಬದಿಯ ಸೀಟಿನತ್ತ ಚಾಚಿದ. ಧೃತಿ ಒಂದು ಕ್ಷಣ ಹಿಂಜರಿದರೂ ಆಲೋಕ್ನ ಆ ನಿರ್ಮಲ ಮತ್ತು ಕಾಳಜಿಯನ್ನು ನೋಡಿ ಕಣ್ಣುಗಳಲ್ಲೇ ಧನ್ಯವಾದ ಅರ್ಪಿಸಿದ್ಲು. ಥ್ಯಾಂಕ್ ಯು ಆಲೋಕ್ ಸರ್ ಎಂದು ಪಿಸುಗುಟ್ಟುತ್ತಾ ಟವಲ್ನಿಂದ ತನ್ನ ಒದ್ದೆಯಾದ ಕೂದಲನ್ನು ಒರೆಸಿಕೊಂಡು ಆಲೋಕ್ನ ಆ ಬಿಸಿ ಬಿಸಿಯಾದ ಕೋಟ್ ಅನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡ್ಳು. ಅದೇ ಸಮಯದಲ್ಲಿ ಪಕ್ಕದಲ್ಲೇ ನಿಂತಿದ್ದ ತನ್ನ ರೇಂಜ್ ರೋವರ್ ಕಾರಿನ ಸೀಟ್ನಲ್ಲಿ ಕುಳಿತಿದ್ದ ಶೌರ್ಯನಿಗೆ ಈ ದೃಶ್ಯ ನೇರವಾಗಿ ಕಾಣಿಸಿತ್ತು. ಶೌರ್ಯನ ಕೈಗಳು ರೇಂಜ್ ರೋವರ್ನ ಸ್ಟೇರಿಂಗ್ ವೀಲ್ ಮೇಲೆ ಎಷ್ಟೊಂದು ಗಟ್ಟಿಯಾಗಿ ಬಿಗಿಯಲ್ಪಟ್ಟಿದ್ವಿ ಅಂದರೆ ಅವನ ನರಗಳು ತಟ್ಟನೆ ಎದ್ದು ಕಾಣಿಸ್ತಿದ್ವು. ಬಂಡೆಯ ಮರೆಯಲ್ಲಿ ಧೃತಿ ತನ್ನ ತೀರಾ ಹತ್ತಿರ ನಿಂತಿದ್ದಾಗ ಅವಳ ಒದ್ದೆಯಾದ ಹಳದಿ ಚೂಡಿದಾರ್ ಅವಳ ಮೈಕಾಂತಿಗೆ ಅಂಟಿಕೊಂಡು ಅವಳ ಪ್ರತಿಯೊಂದು ಶರೀರದ ಮೈಮಾಟವು ಅವನ ಕಣ್ಣೆದುರು ಪ್ರತ್ಯಕ್ಷವಾಗಿತ್ತು. ಅವಳ ಕೆನ್ನೆಗಳಿಂದ ಕತ್ತಿನ ಹಂಸದಂತಹ ಭಾಗದಿಂದ ಜಾರುತ್ತಿದ್ದ ಆ ಮಳೆಯ ನೀರಿನ ಹನಿಗಳು, ಅವಳ ಆ ಬಿಸಿಯಾದ ಉಸಿರು ಇನ್ನೂ ಅವನ ಮನಸ್ಸಿನಿಂದ ಕಣ್ಮರೆಯಾಗಿರಲಿಲ್ಲ. ಆ ಒದ್ದೆ ವಸ್ತ್ರದಲ್ಲೇ ಅವಳ ಆ ನಿಸರ್ಗ ಸೌಂದರ್ಯ, ಅವನ ಒಳಗಿನ ಪುರುಷ ಹಾಗೂ ಅವಳು ನನ್ನವಳು ಎಂಬ ಭಾವನೆ ತೀವ್ರವಾಗಿ ಕೆಣಕಿತ್ತು. ಆದರೆ ಈಗ ಅದೇ ಒದ್ದೆಯಾದ ಸ್ಥಿತಿಯಲ್ಲಿ ಅವಳು ಆಲೋಕ್ನ ಕಾರಿನಲ್ಲಿ ಕುಳಿತಿರುವುದು, ಆಲೋಕ್ ಅವಳಿಗೆ ತನ್ನ ಕೋಟ್ ತೊಡಿಸಿದ್ದು ಮತ್ತು ಅವಳು ಆಲೋಕ್ನನ್ನು ನೋಡಿ ಸಮಾಧಾನದಿಂದ ನಕ್ಕಿದ್ದು ಶೌರ್ಯನ ಎದೆಯೊಳಗೆ ಸಣ್ಣದೊಂದು ತಳಮಳವನ್ನೇ ಹೊತ್ತಿಸಿತ್ತು. ಹೇಗೆ? ನನ್ನ ಕಣ್ಣೆದುರೇ ಇವಳು ಆಲೋಕ್ ಕೋಟ್ ಹಾಕೊಂಡು ಅವನ ಕಾರಿನಲ್ಲಿ ಹೀಗೆ ಹೋಗೋಕ್ಕೆ ಹೇಗೆ ಸಾಧ್ಯ? ಬಿಡದಿಯ ಕಾಡಿನಲ್ಲಿ ನನ್ನ ಕೈಗಳು ಅವಳನ್ನು ಹಿಡಿದಾಗ ಸಿಕ್ಕ ಆ ಸ್ಪರ್ಶ, ಅವಳ ಆ ಭಯದ ಕಣ್ಣುಗಳು ಬರೀ ನನಗಷ್ಟೇ ಗೊತ್ತು. ಅವಳು ಹೀಗೆ ಆಲೋಕ್ ಜೊತೆ ಸಮಾಧಾನವಾಗಿ ಇರೋದು ನನಗೆ ಯಾಕೆ ಸರಿ ಅನ್ನಿಸ್ತಿಲ್ಲ. ಇವತ್ತೇ ಈ ಕ್ಷಣದಲ್ಲೇ ಅವಳು ಆ ಕಾರಿನಿಂದ ಇಳಿದು ನನ್ನ ಕಾರಿಗೆ ಬರಬೇಕು. ಶೌರ್ಯ ತನ್ನ ಹಲ್ಲುಗಳನ್ನು ಜೋರಾಗಿ ಕಡಿದುಕೊಂಡ. ಅವನ ತಲೆಯೊಳಗೆ ಅತೀವವಾದ ಅಸೂಯೆ ಮತ್ತು ಪ್ರೀತಿಯ ಮಿಶ್ರಣದ ಒಂದು ಸಣ್ಣ ಯೋಜನೆ ಸಿದ್ಧವಾಗಿತ್ತು. ಬಿಡದಿ ಕಾಡಿನಿಂದ ಹೊರಬರುವ ಆ ಕಿರಿದಾದ ಮಣ್ಣಿನ ರಸ್ತೆಯಲ್ಲಿ ಆಲೋಕ್ ತನ್ನ ಕಾರನ್ನು ನಿಧಾನವಾಗಿ ಚಲಿಸಲು ಶುರು ಮಾಡಿದ್ದ. ಆದರೆ ಶೌರ್ಯ ತಡ ಮಾಡಲಿಲ್ಲ. ಅವನು ತನ್ನ ರೇಂಜ್ ರೋವರ್ ಕಾರಿನ ವೇಗವನ್ನು ಹೆಚ್ಚಿಸಿ ಆಲೋಕ್ ಕಾರನ್ನು ಓವರ್ಟೇಕ್ ಮಾಡಿ ರಸ್ತೆಯ ಮಧ್ಯದಲ್ಲೇ ತನ್ನ ಕಾರನ್ನು ಅಡ್ಡಲಾಗಿ ನಿಲ್ಲಿಸಿದ್ದ. ಕೀಚ್ ಎಂಬ ಬ್ರೇಕ್ ಸದ್ದಿಗೆ ಆಲೋಕ್ ತಟ್ಟನೆ ಕಾರು ನಿಲ್ಲಿಸಬೇಕಾಯಿತು. ಏನಾಯಿತು ಶೌರ್ಯನಿಗೆ? ಯಾಕೆ ಹೀಗೆ ಕಾರು ಅಡ್ಡ ನಿಲ್ಲಿಸಿದ? ಆಲೋಕ್ ಗಾಬರಿಯಿಂದ ಕಾರಿನಿಂದ ಇಳಿದ. ಧೃತಿಯ ಎದೆ ಬಡಿತ ಹೆಚ್ಚಾಗಿ ಕಿಟಕಿಯ ಹೊರಗೆ ನೋಡಿದಳು. ಶೌರ್ಯ ಕಾರಿನಿಂದ ಇಳಿದು ಬರುವಾಗ ಅವನ ಮುಖದಲ್ಲಿದ್ದ ಬಿಗುಮಾನ
ಎದ್ದು ಕಾಣ್ತಿತ್ತು. ಅವನು ನೇರವಾಗಿ ಆಲೋಕ್ ಹತ್ರ ಬಂದು ಗಂಭೀರವಾಗಿ ಹೇಳಿದ, ಆಲೋಕ್, ಬಿಡದಿ ಸೈಟ್ನಿಂದ ಆಫೀಸ್ಗೆ ಹೋಗೋ ದಾರಿಯಲ್ಲಿ ನಮ್ಮ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಪ್ರಮುಖ ಲೀಗಲ್ ಪೇಪರ್ಸ್ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಧೃತಿ, ನನ್ನ ಕಾರ್ನಲ್ಲಿ ಕೂತು ಆ ಫೈಲ್ಸ್ ಚೆಕ್ ಮಾಡಲಿ. ಇನ್ವೆಸ್ಟರ್ ಆಗಿ ನೀನು ನೇರವಾಗಿ ಆಫೀಸ್ಗೆ ಹೊರಡು. ವಾಟ್? ಶೌರ್ಯ ಅವಳು ಸಂಪೂರ್ಣವಾಗಿ ತೊಯ್ದು ಹೋಗಿದ್ದಾಳೆ. ಚಳಿಯಿಂದ ನಡುಗ್ತಿದ್ದಾಳೆ. ಈಗ ಆಫೀಸ್ ಕೆಲಸ ಮಾತಾಡೋ ಸಮಯನ ಇದು? ಆಲೋಕ್ ಶೌರ್ಯನ ನಡೆಯನ್ನು ಪ್ರಶ್ನಿಸಿದ್ದ. ಶೌರ್ಯ ಆಲೋಕ್ನನ್ನು ನಿರ್ಲಕ್ಷಿಸಿ ಕಾರಿನ ಹಿಂಬದಿಯ ಡೋರ್ ಅನ್ನು ಎಳೆದು ತೆರೆದ. ಅವನು ಧೃತಿಯ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ತನ್ನ ಗಡುಸಾದ ಧ್ವನಿಯಲ್ಲಿ ಹೇಳಿದ, ಮಿಸ್ ಧೃತಿ ಹೆಗ್ಡೆ, ಆ ಕೋಟ್ ಬಿಚ್ಚಿ ಆಲೋಕ್ ಕಾರಿನಲ್ಲೇ ಇಟ್ಟು ಮರ್ಯಾದೆಯಿಂದ ಇಳಿದು ನನ್ನ ಕಾರಿನ ಫ್ರಂಟ್ ಸೀಟ್ಗೆ ಬಂದು ಕುಳಿತುಕೋ. ಸೈಟ್ ಆಡಿಟ್ ರಿಪೋರ್ಟ್ ಇವತ್ತೇ ಫೈನಲ್ ಆಗಬೇಕು. ಧೃತಿ ಅವನ ಕಣ್ಣುಗಳಲ್ಲಿದ್ದ ಆ ಕೆಂಡದಂತಹ ಅಸೂಯೆ ಮತ್ತು ಪೊಸೆಸಿವ್ನೆಸ್ ಅನ್ನು ಕಂಡಳು. ಅವಳಿಗೆ ಅವನ ಈ ಹಠಮಾರಿ ಸ್ವಭಾವ ತಕ್ಷಣವೇ ಅರ್ಥವಾಯಿತು. ಧೃತಿ ಆಲೋಕ್ನ ಕೋಟನ್ನು ಗೌರವದಿಂದ ಬಿಚ್ಚಿ ಸೀಟ್ ಮೇಲಿಟ್ಟು, ಥ್ಯಾಂಕ್ ಯು ಆಲೋಕ್ ಸರ್ ಎಂದು ಹೇಳಿ ಕಾರಿನಿಂದ ಹೊರಗೆ ಕಾಲಿಟ್ಟಳು. ಶೌರ್ಯನ ಕಣ್ಣುಗಳಲ್ಲಿ ಸಣ್ಣದೊಂದು ವಿಜಯದ ನಗು ಮೂಡಿದರು. ಧೃತಿ ಅವನ ಕಾರಿನಂತೆ ಹೆಜ್ಜೆ ಇಡುವಾಗ ಅವಳ ಮುಖದಲ್ಲಿದ್ದ ಆ ಸ್ವಾಭಿಮಾನದ ನೋಟ ಮುಂದಿನ ಪಯಣ ಇನ್ನೂ ಹೆಚ್ಚು ಬಿಗುವಾಗಲಿದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಧೃತಿ ಒದ್ದೆಯಾದ ಬಟ್ಟೆಯಲ್ಲಿ ಶೌರ್ಯನ ರೇಂಜ್ ರೋವರ್ ಕಾರಿನ ಫ್ರಂಟ್ ಸೀಟ್ನಲ್ಲಿ ಬಂದು ಕುಳಿತುಕೊಂಡಳು. ಕಾರಿನ ಒಳಗೆ ಪ್ರಶಾಂತವಾದ ಸೈಲೆಂಟ್ ವಾತಾವರಣವಿತ್ತು. ಶೌರ್ಯ ಡ್ರೈವಿಂಗ್ ಸೀಟ್ನಲ್ಲೇ ಬಂದು ಕುಳಿತು ಬಾಗಿಲನ್ನು ಜೋರಾಗಿ ಮುಚ್ಚಿದ್ದ. ಅವನು ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೊದಲು ಮಾಡಿದ ಕೆಲಸವೆಂದರೆ ಕಾರಿನ AC ಹೀಟರ್ ಅನ್ನು ಆನ್ ಮಾಡಿ ಟೆಂಪರೇಚರ್ ಅನ್ನು ಪೂರ್ತಿ ವಾರ್ಮ್ ಮೋಡ್ಗೆ ಹಾಕಿದ್ದು. ಧೃತಿ ಚಳಿಯಿಂದ ಸಣ್ಣದಾಗಿ ನಡುಗುತ್ತಿದ್ದುದನ್ನು ಅವನು ಕಣ್ಣಿಟ್ಟು ನೋಡದಿದ್ದರೂ ಅವನ ಕೈಗಳು ತಾನಾಗಿ ಹೀಟರ್ ಅನ್ನು ಅವಳ ಕಡೆ ತಿರುಗಿಸಿದವು. ಕಾರಿನ ಒಳಗೆ ನಿಧಾನವಾಗಿ ಬಿಸಿ ಗಾಳಿ ಆವರಿಸಿ ಧೃತಿಯ ಶರೀರಕ್ಕೆ ಒಂದು ತರಹದ ಹಿತಕರವಾದ ಕಾವನ್ನು ನೀಡಲು ಶುರು ಮಾಡಿತು. ಧೃತಿ ಅವನ ಕಡೆ ಒಮ್ಮೆ ಮೆಲ್ಲಗೆ ನೋಡಿದಳು. ಶೌರ್ಯ ಸ್ಟೇರಿಂಗ್ ಹಿಡಿದು ರಸ್ತೆಯನ್ನೇ ದಿಟ್ಟಿಸುತ್ತಿದ್ದ. ಅವನ ಮುಖದಲ್ಲಿದ್ದ ಆ ಮುನಿಸು ಇನ್ನೂ ಕಡಿಮೆಯಾಗಿರಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ ಸರ್? ಧೃತಿ ಅತ್ಯಂತ ಸೌಮ್ಯವಾದ ಆದರೆ ದೃಢವಾದ ಧ್ವನಿಯಲ್ಲಿ ಕೇಳಿದಳು. ಆಲೋಕ್ ಸರ್, ಕಾರ್ನಲ್ಲಿ ಬರ್ತಿದ್ದ ನನ್ನನ್ನು ಹೀಗೆ ರಸ್ತೆ ಮಧ್ಯೆ ತಡೆದು ನಿಮ್ಮ ಕಾರಿಗೆ ಕರೆಸಿಕೊಳ್ಳೋ ಅಗತ್ಯ ಏನಿತ್ತು? ಇಲ್ಲೇನು ಲೀಗಲ್ ಫೈಲ್ಸ್ ಇಲ್ವಲ್ಲ? ಶೌರ್ಯ ಕಾರಿನ ಸ್ಪೀಡ್ ಹೆಚ್ಚಿಸುತ್ತಾ ಕಟುವಾಗಿ ಉತ್ತರಿಸಿದ್ದ. ನನ್ನ ಕಂಪನಿಯ ಕಾರಿನಲ್ಲೇ ಆಫೀಸ್ಗೆ ಬರಬೇಕು ಧೃತಿ ಹೆಗ್ಡೆ. ಬೇರೆಯವರ ಕಾರ್ನಲ್ಲಿ ಬೇರೆಯವರ ಕೋಟ್ ಹೊದ್ಕೊಂಡು ಹರಟೆ ಹೊಡೆಯೋದನ್ನು ನಾನು ಸಹಿಸಲ್ಲ. ಅವರು ಬೇರೆಯವರಲ್ಲ ಸರ್, ನಿಮ್ಮ ಇನ್ವೆಸ್ಟರ್ ಮತ್ತು ಗೆಳೆಯ. ಅವರ ಹತ್ತಿರ ಇರೋದು ಮನುಷ್ಯತ್ವ, ಆದರೆ ನಿಮ್ಮ ಹತ್ತಿರ ಇರೋದು ಬರೀ ಅಹಂಕಾರ. ಧೃತಿ ತಟ್ಟನೆ ತಿರುಗಿಸಿ ಹೇಳಿದಳು. ಶೌರ್ಯ ಕಾರನ್ನು ರಸ್ತೆಯ ಬದಿಗೆ ತಟ್ಟನೆ ನಿಲ್ಲಿಸಿ ಅವಳ ಕಡೆ ತಿರುಗಿದ. ಕಾರಿನ ಒಳಗಿನ ಬಿಸಿಯಾದ ವಾತಾವರಣದಲ್ಲಿ ಇಬ್ಬರ ಮುಖಗಳು ತೀರಾ ಹತ್ತಿರವಾಗಿದ್ದವು. ಮನುಷ್ಯತ್ವದ ಬಗ್ಗೆ ನನಗೆ ಪಾಠ ಮಾಡಬೇಡ ಧೃತಿ. ಆ ಆಲೋಕ್ ಕೊಟ್ಟಿದ್ದ ಕೋಟ್ಗಿಂತ ಈ ಕಾರಿನ ಹೀಟರ್ ನಿನ್ನನ್ನು ಬೆಚ್ಚಗಿಟ್ಟಿದೆ ಅನ್ನೋದು ಮರಿಬೇಡ ಎಂದು ಶೌರ್ಯ ಗಡುಸಾಗಿ ಹೇಳಿದ. ಧೃತಿ ಅವನ ಕಣ್ಣುಗಳನ್ನೇ ನೇರವಾಗಿ ನೋಡಿ, ನಿಮ್ಮ ಈ ಹೀಟರ್ ಗಾಳಿ ನನ್ನ ದೇಹಕ್ಕೆ ಕಾವು ಕೊಡ್ಬೋದು ಶೌರ್ಯ ಸರ್, ಆದರೆ ನಿಮ್ಮ ಅಹಂಕಾರದ ಮಾತುಗಳು ನನ್ನ ಮನಸ್ಸನ್ನು ಸುಡ್ತಿದೆ. ಈ 3 ವಾರ ಮುಗಿಯಲಿ, ನಿಮ್ಮ ಈ ಸಾಮ್ರಾಜ್ಯದಿಂದ ನಾನು ದೂರ ಹೋದಾಗ ನಿಮಗೆ ನನ್ನ ಬೆಲೆ ಅರ್ಥ ಆಗುತ್ತೆ ಎಂದಳು, ಕಣ್ಣಿನಲ್ಲಿ ಸಣ್ಣ ಹನಿಯೊಂದಿಗೆ. ಶೌರ್ಯನ ಎದೆಯೊಳಗೆ ಅವಳ ಆ ಮಾತು ಚುಚ್ಚಿದಂತಾಗಿತ್ತು. ಅವನು ಏನೂ ಮಾತನಾಡಲಾಗದೆ ಮತ್ತೆ ಕಾರು ಸ್ಟಾರ್ಟ್ ಮಾಡಿ ಮೈಸೂರು ರಸ್ತೆಯ ಮಳೆಯ ನಡುವೆ ಕಾರು ಬೆಂಗಳೂರಿನತ್ತ ಧಾವಿಸ್ತಿತ್ತು. ಆದರೆ ಕಾರಿನ ಒಳಗಿದ್ದ ಆ ಬಿಗುವಿನ ವಾತಾವರಣ ಇಬ್ಬರ ಮನಸ್ಸಿನಲ್ಲೂ ಹೊಸದೊಂದು ತಳಮನವನ್ನು ಸೃಷ್ಟಿ ಮಾಡಿತ್ತು. ಮಳೆ ಹನಿಗಳು ರೇಂಜ್ ರೋವರ್ ಕಾರಿನ ಗ್ಲಾಸ್ ಮೇಲೆ ನಿಧಾನವಾಗಿ ಜಾರ್ತಿದ್ವು. ಬಿಡದಿ ರಸ್ತೆಯ ಬಿಗುವಿನ ಪಯಣ ಮುಗಿದು ಕಾರು ಬಸವನಗುಡಿಯ ಧೃತಿಯ ಮನೆ ಮುಂದೆ ಸಣ್ಣ ಗಲ್ಲಿಯ ಬಂದಿಯಲ್ಲಿ ಬಂದು ನಿಂತಿತ್ತು. ಕಾರಿನ ಒಳಗಿದ್ದ AC ಹೀಟರ್ನ ಬಿಸಿ ಗಾಳಿ ಧೃತಿಯ ಒದ್ದೆಯಾಗಿದ್ದ ಬಟ್ಟೆಯನ್ನು ಸಾಕಷ್ಟು ಒಣಗಿಸಿತ್ತದ್ದಾದರೂ ಇಬ್ಬರ ನಡುವೆ ಇದ್ದ ಆ ಅಜ್ಞಾತ ಬಿಗುಮಾನ ಕಮ್ಮಿಯಾಗಿರಲಿಲ್ಲ. ಶೌರ್ಯ ಸ್ಟೇರಿಂಗ್ ಹಿಡಿದು ಮೌನವಾಗಿ ಕುಳಿತಿದ್ದ. ಅವನು ಧೃತಿಯ ಕಡೆ ನೋಡದೆ, ಮನೆ ಬಂತು, ಇಳಿಬೋದು ಎಂದನು ತನ್ನ ಎಂದಿನ ಗಡುಸಾದ ಧ್ವನಿಯಲ್ಲಿ. ಧೃತಿ ಕಾರಿನ ಡೋರ್ ತೆರೆಯಲು ಕೈ ಇಟ್ಟು ಒಮ್ಮೆ ತಿರುಗಿ ಅವನ ಮುಖವನ್ನು ನೋಡಿದಳು. ಅವನ ಮುಖದಲ್ಲಿದ್ದ ಆ ಮುನಿಸು, ಕಣ್ಣಿನ ಅಡಿಯಲ್ಲಿದ್ದ ಆ ಆತಂಕ ಅವಳಿಗಷ್ಟೇ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಥ್ಯಾಂಕ್ ಯು ಸರ್, ಕಾರ್ನಲ್ಲೇ ಕರೆತಂದಿದ್ದಕ್ಕೆ ಎಂದು ಅತ್ಯಂತ ಸೌಮ್ಯವಾಗಿ ಕೇಳಿ ಕಾರ್ನಿಂದ ಕೆಳಗಿಳಿದು ತನ್ನ ಅಂಚಿನ ಮನೆಯ ಕಡೆಗೆ ಹೆಜ್ಜೆ ಇಟ್ಟಳು. ಶೌರ್ಯ ಸೈಡ್ ಮಿರರ್ನಲ್ಲಿ ಅವಳು ಮನೆ ಒಳಗೆ ಹೋಗುವುದನ್ನೇ ತದೆ ಕಚ್ಚತದಿಂದ ನೋಡುತ್ತಿದ್ದ. ಅವಳು ಬಾಗಿಲು ಮುಚ್ಚಿದ ಮೇಲೆಯೇ ಅವನು ಕಾರಿನ ಆಕ್ಸಿಲೇಟರ್ ತುಳಿದು ಮ್ಯಾನ್ಷನ್ ಕಡೆಗೆ ಹೊರಟಿದ್ದು. ಇತ್ತ ವರ್ಧನ್ ಮ್ಯಾನ್ಷನ್ನ ವಿಶಾಲವಾದ ಹಾಲ್ನಲ್ಲಿ ದೊಡ್ಡ ರಾದಂತವೇ ನಡೆಯುತ್ತಿತ್ತು. ಕಾವ್ಯ ಸೋಫಾದ ಮೇಲೆ ಕುಳಿತು ಕೋಪದಿಂದ ಕಾಲು ಕುಣಿಸುತ್ತಾ ಅಜ್ಜಿಯ ಮೇಲೆ ಕೂಗಾಡ್ತಿದ್ಲು.
ಅಜ್ಜಿ, ನಿಮಗೇನಾದರೂ ಹುಚ್ಚು ಹಿಡ್ದಿದ್ಯಾ? ಲಂಡನ್ನಿಂದ ಬಂದಿರೋ ನನ್ನ ಡಿಸೈನಿಂಗ್ ನಾಲೆಡ್ಜ್ಗೆ ಬೆಲೆ ಕೊಡ್ತಿಲ್ವಲ್ಲ ನೀವು? ಆ ಲೋಕಲ್ ಹುಡುಗಿ ಧೃತಿ ನನ್ನನ್ನು ಆಫೀಸ್ನಿಂದ ವಾಪಸ್ಸು ಕಳಿಸಿದ್ದಾಳೆ. ನೀವು ಅವಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಾ ಎಂದು ರಂಪಾಟ ಮಾಡುತ್ತಿದ್ಲು. ಇಂದಿರಾದೇವಿಯವರು ಆರಾಮ್ ಕುರ್ಚಿಯಲ್ಲಿ ಕುಳಿತು ಪ್ರಶಾಂತವಾಗಿ ಚಹಾ ಕುಡಿಯುತ್ತಾ ಹೇಳಿದರು. ಕಾವ್ಯ, ಆಫೀಸ್ಗೆ ಅದರದ್ದೇ ಆದ ನಿಯಮಗಳಿವೆ. ಧೃತಿ ಹೇಳಿದ್ದು 100ಕ್ಕೆ 100 ನಿಜ. ನೀನು ಲಂಡನ್ನಿಂದ ಬಂದ ತಕ್ಷಣ ಅಲ್ಲಿ ಬಾಸ್ ಥರ ಆರ್ಡರ್ ಮಾಡೋಕೆ ಬರಲ್ಲ. ಮೊದಲು ಕೆಲಸ ಕಲಿ, ಆಮೇಲೆ ಗತ್ತು ತೋರಿಸು ಎಂದರು ಮುಲಾಜಿಲ್ದೆ. ಅಮ್ಮ ಪ್ಲೀಸ್. ಮಾಧವಿ ಓಡಿ ಬಂದು ಕಾವ್ಯಳನ್ನು ಅಪ್ಪಿಕೊಂಡು ಸಾಂತ್ವನ ಹೇಳಲು ಯತ್ನಿಸಿದರು. ಕಾವ್ಯ ಚಿಕ್ಕವಳು, ಈಗಷ್ಟೇ ಬಂದಿದ್ದಾಳೆ, ಅವಳಿಗೆ ಹೀಗೆ ಬೈಬೇಡಿ ಎಂದು ಮಗಳ ತಲೆ ಸವರಿದರು. ಅಷ್ಟರಲ್ಲೇ ಶೌರ್ಯ ಮನೆ ಒಳಗೆ ಹೆಜ್ಜೆ ಇಟ್ಟ. ತಂಗಿಯ ಕಣ್ಣಲ್ಲಿ ನೀರು ಮತ್ತು ಕೋಪ ನೋಡಿ ಅವನು ನೇರವಾಗಿ ಅವಳ ಹತ್ರ ಬಂದ. ಏನಾಯಿತು ಕಾವ್ಯ? ಶೌರ್ಯ ಅವಳ ಕೆನ್ನೆ ಸವರಿ ಪ್ರೀತಿಯಿಂದ ಕೇಳಿದ. ಬ್ರೋ ನೋಡು, ಅಜ್ಜಿ ಧೃತಿ ಪರವಾಗಿ ಮಾತಾಡ್ತಿದ್ದಾರೆ. ನನ್ನನ್ನು ಆಫೀಸ್ನಲ್ಲಿ ರಿಜೆಕ್ಟ್ ಮಾಡಿದ್ದಕ್ಕೆ ಅವಳನ್ನು ಬೈಯೋದು ಬಿಟ್ಟು ನನಗೆ ಬೈತಿದ್ದಾರೆ ಎಂದು ಕಾವ್ಯ ಅಣ್ಣನ ಎದೆಗೆ ತಲೆ ಇಟ್ಟು ಮುನಿಸು ತೋರಿಸಿದಳು. ಶೌರ್ಯ ತಂಗಿಯನ್ನು ತಾಯಿಯಂತೆ ಪ್ರೀತಿಯಿಂದ ಅಪ್ಪಿಕೊಂಡು ಅವಳ ತಲೆ ಮುದ್ದಾಡುತ್ತಾ ಹೇಳಿದ. ಕೂಲ್ ಕಾವ್ಯ, ಡೋಂಟ್ ವರಿ. ನನ್ನ ತಂಗಿ ಕಣ್ಣಲ್ಲಿ ನೀರು ತರಿಸೋ ಧೈರ್ಯ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಆ ಧೃತಿಯ ಗರ್ವವನ್ನು ಹೇಗೆ ಮುರಿಯಬೇಕು ಅಂತ ನನಗೆ ಗೊತ್ತು. ನೀನು ಸಮಾಧಾನವಾಗಿ ಊಟ ಮಾಡು ಎಂದು ಅವಳಿಗೆ ಮುದ್ದಿಸಿ ತನ್ನ ಕೋಣೆಗೆ ತೆರಳಿದ. ಇತ್ತ ಧೃತಿ ಮನೆಗೆ ಬಂದ ತಕ್ಷಣ ಅಮ್ಮ ಸುಮಾ ಅವಳ ಒದ್ದೆ ಸ್ಥಿತಿಯನ್ನು ನೋಡಿ ಬೆಚ್ಚಿಬಿದ್ರು. ಅಯ್ಯೋ ಲಡ್ಡು, ಇದೇನಿದು ಇಷ್ಟೊಂದು ಒದ್ದೆ ಆಗಿದ್ದೀಯಲ್ಲ? ಬಿಡದಿಯಲ್ಲಿ ಅಷ್ಟೊಂದು ದೊಡ್ಡ ಮಳೆ ಬರ್ತಿತ್ತಾ? ನಿಂಗೆ ಬುದ್ಧಿ ಇದೆಯಾ ಇಲ್ವಾ? ಆಫೀಸ್ ಕಾರು ಇದ್ರೂ ಹೀಗೆ ಮಳೆಯಲ್ಲಿ ನೆನೆದು ಬರೋದಾ ನೀನು ಎಂದು ಅಮ್ಮ ಕೈಯಲ್ಲಿದ್ದ ಟವೆಲ್ ತೆಗೆದುಕೊಂಡು ಅವಳ ತಲೆ ಒರೆಸುತ್ತಾ ಜೋರಾಗಿ ಬೈಯಲು ಶುರು ಮಾಡಿದ್ರು. ಧೃತಿ ಅಮ್ಮನ ಬೈಗುಳವನ್ನು ನಗುತ್ತಲೇ ಕೇಳಿಸಿಕೊಂಡಳು. ಅಯ್ಯೋ ಅಮ್ಮ, ಸೈಟ್ನಲ್ಲಿ ದಿಢೀರಂತ ಮಳೆ ಬಂತು ಕಣೆ, ಅದಕ್ಕೆ ಸ್ವಲ್ಪ ನೆನೆದೆ. ಬೈಬೇಡ ಪ್ಲೀಸ್, ಸಖತ್ ಹಸುವಾಗ್ತಿದೆ ಎಂದು ಅಮ್ಮನ ಹೊಟ್ಟೆಗೆ ತಲೆ ಇಟ್ಟು ಮುದ್ದಿಸಿದಳು. ಸುಮಾ ಮಗಳ ಮುಖ ನೋಡಿ ನಿಟ್ಟುಸಿರು ಬಿಟ್ರು. ಸರಿ, ಮೊದಲು ಬಟ್ಟೆ ಚೇಂಜ್ ಮಾಡ್ಕೋ ಬಾ, ಬಿಸಿ ಬಿಸಿ ರಸಂ ಅನ್ನ ಮಾಡಿದ್ದೀನಿ, ಊಟ ಮಾಡು ಎಂದು ಪ್ರೀತಿಯಿಂದ ಕಳುಹಿಸಿದರು. ರಾತ್ರಿ 11:30 ಸಮಯ. ಶೌರ್ಯನ ತನ್ನ ಪೆಂಟ್ ಹೌಸ್ನ ಕತ್ತಲೆ ಕೋಣೆಯಲ್ಲಿ ಬಾಲ್ಕನಿಯ ಗಾಜಿನ ಪಕ್ಕ ನಿಂತಿದ್ದ. ಕೈಯಲ್ಲಿ ಮದ್ಯದ ಗ್ಲಾಸ್ ಇರಲಿಲ್ಲ. ಬದಲಿಗೆ ಮನಸ್ಸಿನಲ್ಲೇ ಬರೀ ಧೃತಿಯ ನೆನಪುಗಳೇ ತುಂಬಿದ್ವು. ಬಿಡದಿಯ ಕಾಡಿನಲ್ಲಿ ತನ್ನ ಎದೆಗೆ ಅಂಟಿಕೊಂಡಿದ್ದ ಅವಳ ಒದ್ದೆ ಶರೀರ, ಅವಳ ಕೆನ್ನೆಯಿಂದ ಜಾರಿದ ಆ ಮಳೆಯ ನೀರು, ಅವಳ ಬಿಸಿಯಾದ ಉಸಿರು ಮತ್ತು ಕಾರಿನ ಹೀಟರ್ ಗಾಳಿಯಲ್ಲಿ ಅವಳು ತನ್ನನ್ನು ನೋಡಿದ ಆ ಮುಗ್ಧ ಕಣ್ಣುಗಳು ಅವನನ್ನು ಹುಚ್ಚೆಬ್ಬಿಸುತ್ತಿದ್ದವು. ಶೌರ್ಯ ತನ್ನ ತಲೆಯನ್ನು ಜೋರಾಗಿ ಹಿಡಿದುಕೊಂಡು ತನಗೆ ತಾನೇ ಗೊಣಗಿಕೊಂಡ. ವಾಟ್ ಈಸ್ ದಿಸ್? ಆ ಧೃತಿಯನ್ನು ಬ್ರಹ್ಮರಾಕ್ಷಸಿ ನನ್ನ ತಲೆಯೊಳಗೆ ಯಾಕೆ ಹೀಗೆ ಸೇರಿಕೊಂಡಿದ್ದಾಳೆ? ಅವಳು ನನ್ನನ್ನು ಕಣ್ಣಲ್ಲೇ ಸವಾಲು ಹಾಕ್ತಾಳೆ, ಆದರೆ ಅವಳ ಆ ಒದ್ದೆ ಸ್ಪರ್ಶ ನನ್ನನ್ನು ಯಾಕೆ ಇಷ್ಟೊಂದು ಕಾಡ್ತಿದೆ? ಶೀ ಈಸ್ ಡ್ರೈವಿಂಗ್ ಮೀ ಕ್ರೇಜಿ ಎಂದು ಬೆಡ್ ಮೇಲೆ ಬಿದ್ದು ಕಣ್ಣು ಮುಚ್ಚಿದ್ದ. ಆದರೆ ಕಣ್ಣು ಮುಚ್ಚಿದಾಗಲೂ ಧೃತಿಯ ಆ ಹಳದಿ ಚೂಡಿದಾರ್ನ ಸುಂದರ ರೂಪವೇ ಅವನ ಕಣ್ಣೆದುರು ಮಿಂಚುತ್ತಿತ್ತು. ಇತ್ತ ಬಸವನಗುಡಿಯ ಸಣ್ಣ ಕೋಣೆಯಲ್ಲಿ ಧೃತಿ ಊಟ ಮುಗಿಸಿ ಹಾಸಿಗೆ ಮೇಲೆ ಮಲಗಿದ್ಲು. ಅವಳಿಗೂ ನಿದ್ದೆ ಬರ್ತಿರ್ಲಿಲ್ಲ. ಅವಳು ತನ್ನ ಕೆನ್ನೆಯನ್ನು ಮುಟ್ಟಿ ನೋಡಿಕೊಂಡಳು. ಬಿಡದಿಯ ಬಂಡೆಯ ಮರೆಯಲ್ಲಿ ಶೌರ್ಯನ ಬೆರಳುಗಳು ಅವಳ ಕೆನ್ನೆಗೆ ತಾಗಿದ ಆ ಬಿಸಿ ಸ್ಪರ್ಶ ಇನ್ನು ಅವಳ ಚರ್ಮದ ಮೇಲೆ ಜೇಂಕಾರಿಸ್ತಿತ್ತು. ಕಾರಿನಲ್ಲಿ ಅವನು ತನಗಾಗಿ AC ಹೀಟರ್ ಆನ್ ಮಾಡಿದ ಆ ಸಣ್ಣ ಕಾಳಜಿ ಅವಳ ಮನಸ್ಸನ್ನು ತಟ್ಟಿತ್ತು. ಧೃತಿ ತಲೆ ತಿಂಬನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮುಗುಳ್ನಗುತ್ತಾ ತನಗೆ ತಾನೇ ಅಂದುಕೊಂಡಳು. ಅಬ್ಬಾ, ಆ ಕೋಪಿಷ್ಟ ಡೈನೋಸರ್ ಮನುಷ್ಯ ನಿನ್ನೆ ದಿನ ಪೂರ್ತಿ ನನ್ನ ಮೇಲೆ ಆರ್ಡರ್ ಮಾಡ್ತಾ ಗರ್ಜಿಸ್ತಾನೆ ಇದ್ದ. ಬಾಯಿ ತೆರೆದ್ರೆ ಸಾಕು ಬೆಂಕಿ ಉಗುಳ್ತಾನೆ. ಆದರೆ ಮಳೆಯಲ್ಲಿ ಅವನು ನನ್ನನ್ನು ಹಿಡಿದುಕೊಂಡಾಗ, ಆ ಕಾರಿನಲ್ಲಿ AC ಹೀಟರ್ ಹಾಕಿದಾಗ ಅವನ ಕಣ್ಣಲ್ಲಿ ಏನಿತ್ತು? ಉರಿನ ಅಥವಾ ಕಾಳಜಿನ? ಆ ಡೈನೋಸರ್ಗೆ ನನ್ನನ್ನು ಕಂಡ್ರೆ ಕೋಪನ ಅಥವಾ ಬೇರೆ ಏನಾದರೂ ಇದೆಯಾ? ಇಬ್ಬರು 2 ಬೇರೆ ಬೇರೆ ಮೂಲೆಗಳಲ್ಲಿ ಮಲಗಿದ್ದರು. ಇಬ್ಬರ ಮನಸ್ಸಿನಲ್ಲಿ ಒಬ್ಬರದ್ದೇ ನೆನಪುಗಳು ತಾಂಡವವಾಡ್ತಿದ್ವು. ಅಹಂಕಾರ ಮತ್ತು ಅಭಿಮಾನದ ನಡುವೆ ಸಿಲುಕಿದ್ದ ಆ 2 ಹೃದಯಗಳು ತಮಗೆ ತಿಳಿಯದಂತೆ ಪ್ರೀತಿಯ ಸುಳಿಯಲ್ಲಿ ಮುಳುಗಲು ಶುರುವಾಗಿದ್ವು. ಕೋಪದ ಜ್ವಾಲೆಯ ಮುಸುಕಿನಲ್ಲಿ ಅಡಗಿದೆ ಕಣ್ಣಲ್ಲಿ ಕಾಳಜಿಯು. ಸ್ವಾಭಿಮಾನದ ಕದನದಲ್ಲಿ ಮಿಡಿದಿದೆ ಎದೆಯಲ್ಲಿ ಕಂಪನವು. ಮಳೆಯ ಹನಿಯಲ್ಲಿ ಒದ್ದೆಯಾದ ಒಲವಿನ ಸಣ್ಣ ಸುಳಿವು ಇದು. ಅಹಂಕಾರಿ ಡೈನೋಸರ್ಸ್ಗೆ ಸೋಲನ್ನು ಕಲಿಸುವ ಸಮಯವಿದು. ಈ ನಮ್ಮ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.